ರಟಕಲ್ ಅದ್ದೂರಿಯಾಗಿ ಜರುಗಿದ ಹುಳಗೇರ ಶ್ರೀ ಅಣವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಕಲ್. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಅಣವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಕಲ್ಯಾಣ ಮಹೋತ್ಸವ ಗೋಧೂಳಿ ಸಮಯದಲ್ಲಿ ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಜರುಗಿತು. ದಿನಾಂಕ 14/1/2026 ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 10:30 ಮಹಾರುದ್ರಾಭಿಷೇಕ, 11 ಗಂಟೆಯಿಂದ 3 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಿವಾನುಭವ ಚಿಂತನೆ ಮತ್ತು ಧರ್ಮಸಭೆ ನಡೆಯಿತು. ಸಾಯಂಕಾಲ 5:30 ಕಲ್ಯಾಣ ಕಾರ್ಯ ಜೋರಾಗಿ ಜರುಗಿತು. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ, ಮಹಾರಾಷ್ಟ್ರದಿಂದಲೂ ಈ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಜ್ಯೋತಿ ಬೆಳಗಿಸಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು, ಶ್ರೀನಿವಾಸ ಸೆರಡಗಿ ನಮ್ಮ ಸನಾತನ ಹಿಂದೂ ಪುರಾಣದ ಪ್ರಕಾರ ಶ್ರೀ ವೀರಭದ್ರ ಸ್ವಾಮಿ ಶಿವ ಪರಮಾತ್ಮರ ಕಡುಕೋಪದ ಶಕ್ತಿ ಪರಿಣಾಮವಾಗಿ ಉದ್ಭವಿಸಿದಂತಹ ಶಕ್ತಿಶಾಲಿ ದೈವ. ಈಗ ದೇವಸ್ಥಾನ ನವೀಕರಣಗೊಳ್ಳುತ್ತಿರುವುದು ಬದಲಾವಣೆಯಾಗಿದ್ದು ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೆ ಮತ್ತು ಭಕ್ತಾದಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ, ಇಂತಹ ಸತ್ಕಾರಕ್ಕೆ ತಾವೆಲ್ಲರೂ ಕೈಜೋಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೊಳ್ಳಲಿ, ಆ ಅಣವೀರಭದ್ರೇಶ್ವರನ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಎಂದು ಹರಿಸಿದರು. ಅಧ್ಯಕ್ಷತೆಯನ್ನ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ರೇವಣ ಸಿದ್ದ ಶಿವಾಚಾರ್ಯರು ರಟಕಲ್, ಪೂಜ್ಯ ಶ್ರೀ ನೀಲಕಂಠ ದೇವರು ವಹಿಸಿ, ಅತಿಥಿಗಳಾಗಿ ಆಗಮಿಸಿದ್ದ ರಾಮಲಿಂಗಾರೆಡ್ಡಿ ದೇಶಮುಖ್, ಶರಣಬಸಪ್ಪ ಮಮಶೆಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಣ್ಣಾರಾವ್ ಪೆದ್ದಿ, ವೀರಣ್ಣ ಗಂಗಾಣಿ, ಡಾಕ್ಟರ್ ಅನಿಲ್ ರಟಕಲ್, ನೀಲಕಂಠರಾವ್ ಪಾಟೀಲ್, ಸೋಮಣ್ಣ ಕುರುಕೋಟಿ, ಮಹೇಶ್ ಪೆದ್ದಿ, ರಾಜಶೇಖರ್ ಗುಡದ, ಅರ್ಚಕರಾದ ಗೌರಿಶಂಕರ್ ತೆಂಗಿನಮಠ್, ರೇವಣಸಿದ್ದಪ್ಪ ಕುರಕೋಟಿ, ಸಂತೋಷ್ ಚಿದರಿ, ಜಗದೇವಪ್ಪ ಮಹಾಂಗಾವ್, ಚಿಕ್ಕವೀರಪ್ಪ ಮಾಮ, ಮಲ್ಲಿಕಾರ್ಜುನ್ ಕುರಕೋಟಿ, ಮಗಲಪ್ಪ ಸರ್ ಚಿದರಿ, ನಾಗಣ್ಣ ಗಡ್ಡಿ, ರವಿ ಬಳ ಸೇರಿದಂತೆ ಭಾಜಾ ಭಜಂತ್ರಿಯವರು ಇದ್ದರು. ರಟಕಲ್ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡಿದರು. ವರದಿ ಎಸ್.ವಿ. ಗಂಗಾಣಿ. ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಅಣವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸಮಾರಂಭದ ಧರ್ಮಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರೇವಣಸಿದ್ದ ನಗರಿನ ಮಠದ ರೇವಣಸಿದ್ದ ಶಿವಾಚಾರ್ಯರೇ ಮತ್ತು ವಿರಕ್ತ ಮಠದ ನೀಲಕಂಠ ದೇವರು, ಅದೇ ರೀತಿಯಾಗಿ ಶತಸ್ಥಲ ಬ್ರಹ್ಮೆ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶಿವಾಚಾರ್ಯರ ಗುರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರುವಂತಹ ರಾಮಲಿಂಗರೆಡ್ಡಿ ದೇಶಮುಖ್ ಅವರೇ ಮತ್ತು ಮಹೇಶ್ ಪೆದ್ದಿ ಅವರೇ, ಅಣ್ಣಾರಾವ್ ಪೆದ್ದಿ ಅವರೇ ಮತ್ತು ನಮ್ಮ ನೀಲಕಂಠರಾವ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಗೆಳೆಯರೇ, ಇವತ್ತಿನ ಮತ್ತು ಈ ಒಂದು ಟ್ರಸ್ಟಿನ ಈ ಕಮಿಟಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸರ್ವ ಸದಸ್ಯರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಇಲ್ಲಿರ್ತಕ್ಕಂಥ ನೀಲಕಂಠ್ ಮಾಲಿ ಪಾಟೀಲ್ ಅವರೇ, ನಾಗಣ್ಣ ಗಡ್ಡಿ ಅವರೇ, ಸೋಮಣ್ಣ ಡೊಣ್ಣೂರ್ ಅವರೇ ಮತ್ತು ಅನೇಕ ಜನ ಭಾಗವಹಿಸಿರ್ತಕ್ಕಂಥ ವೀರಣ್ಣ ಗಂಗಾಣಿ ಅವರೇ, ತಮಗೆಲ್ಲರಿಗೂ ಕೂಡ ಈ ಅಣವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ದೇವಸ್ಥಾನದ ಎಲ್ಲ ಸಂಪರ್ಕರಿಗೂ ಕೂಡ ಶರಣಾರ್ಥಿಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಈ ಒಂದು ಜಾತ್ರಾ ಮಹೋತ್ಸವ ಇತ್ತೀಚೆಗೆ ಸುಮಾರು 8 ವರ್ಷಗಳಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವನ ಏರ್ಪಾಟಾಗಿರ್ತಕ್ಕಂಥದ್ದು ಬಹಳ ಭವ್ಯದಿಂದ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭಕ್ಕೆ ನಾನು ಬಯಸ್ತೇನೆ. ಆದ್ರೆ ಇವತ್ತು ಇಲ್ಲಿ ಈ ಜಾತ್ರಾ ಮಹೋತ್ಸವ ಏನಿದೆ, ಯಾವ ಅಣವೀರಭದ್ರೇಶ್ವರ ಕಾಳಮ್ಮ ದೇವಿಯ ಈ ಒಂದು ಪರಂಪರೆ ತಲತಲಾಂತರದಿಂದ ಬಂದಿರತಕ್ಕಂಥ ಸುಮಾರು 101 ವರ್ಷಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಅಣವೀರಭದ್ರೇಶ್ವರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಯಸ್ತೀನಿ.
ಆ ಟೈಮಲ್ಲಿ ಈ ಒಂದು ಅಯ್ಯಪ್ಪೇಶ್ವರ ದೇವಸ್ಥಾನಕ್ಕೆ ಹಿಂದೆ ಅಲ್ಲಿ ರಜಗಳಿಂದ ಇಲ್ಲಿ ಗಂಡಿನ ಮನೆಯವರು ಆಮೇಲೆ ಹೆಣ್ಣಿನ ಮನೆಯವರು ಅಂತೇಳಿ ನಮ್ಮ ಜಿಲ್ಲೆ ಸಂತೋಷ್ ಬಸವರಾಜ್ ಮಾಮರು ಅಲ್ಲಿ ನಮ್ಮ ದೊಡ್ಡಪ್ಪ ಸೂರಮ್ಮ ಶೆಟ್ಟಿ ಅಂತೇಳಿ ಇವರೆರಡೂ ಮನೆ ತಂದಿಂದ ಒಬ್ಬರು ಗಂಡಿನ ಮನೆ ಕಡೆಯಿಂದ ಇನ್ನೊಬ್ರು ಹೆಣ್ಣಿನ ಮನೆ ಕಡೆಯಿಂದ ಇಲ್ಲಿ ಬಂದು ಮದುವೆ ಮಾಡ್ತಕ್ಕಂಥ ಸಂದರ್ಭ ಆಗಿನ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ಒಂದು ದಟ್ಟವಾಗಿರ್ತಕ್ಕಂಥ ಅದೆಲ್ಲ ಪ್ರದೇಶಕ್ಕಿತ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಇಲ್ಲಿ ಬಹುತೇಕ 100% ಇಲ್ಲಿ ಎಲ್ಲ ಜನ ಕಂಡಿರ್ತಕ್ಕಂಥದ್ದು, ಹಿರಿಯರು ಕಂಡಿರ್ತಕ್ಕಂಥದ್ದು, ಇಲ್ಲಿ ನಿಜವಾಗ್ಲೂ ಹುಲಿ ಬೀಳ್ತಕ್ಕಂಥ ಪ್ರದೇಶ ಇತ್ತು ಅವರಲ್ಲಿ. ಆ ಟೈಮ್ನಲ್ಲಿ ಮೊದಲೊಂದು ಹುಲಿಗಳಿಂದ ರಜಗಳಿಂದ ತಂದು ಇವತ್ತು ಹುಲಿಯಿಂದ ಅಷ್ಟೇ ಸರ್. ನೇತೃತ್ವದಲ್ಲಿರ್ತಕ್ಕಂಥ ಮಾತನ್ನು ಕೂಡ ನಾನು ಕೂಡ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಹಾಗಾಗಿರೋದ್ರಿಂದ ಅವತ್ತಿನ ಸಂದರ್ಭದಲ್ಲಿ ಇನ್ನೊಂದು ಕೂಡ ಅವರು ಇತ್ತು. ಏನಿತ್ತು ಅಂತ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಆಗ್ತಾ ಇದ್ರು. ಏನಾಗ್ತಾ ಇದ್ರು ಅಂತ ಹೇಳಿದ್ರೆ ನಾವು ರಾಮಮೂರ್ತಿ ನೇತೃತ್ವ ಕೂಡ ಅವರು